ಹಾಗೆ ಈಗಷ್ಟೇ ನೀವು ಈಗ ಡಿಲಿಮಿಟೇಷನ್ನ ವಿಚಾರ, ವರುಣಾ ಕ್ಷೇತ್ರದ ವಿಚಾರ ಮಾತಾಡಿದಾಗ ನಂಗೆ ಮತ್ತೊಂದು ನೆನಪಾಯ್ತು. ನೀವು ನಿಮ್ಮ ಸ್ಪರ್ಧೆ ವಿಚಾರವಾಗಿ, ಸಿದ್ದರಾಮಯ್ಯನವರ ಸ್ಪರ್ಧೆ ವಿಚಾರವಾಗಿ ಒಂದಷ್ಟು ಗೊಂದಲಗಳು. ಸಿದ್ದರಾಮಯ್ಯನವರು ಈ ಬಾರಿ ವರುಣಾ ಕ್ಷೇತ್ರದಲ್ಲಿ ನಿಲ್ಲೋದಿಲ್ಲ, ಇಲ್ಲ ಸಿದ್ದರಾಮಯ್ಯನವರು ವರುಣಾ ಕ್ಷೇತ್ರ ಹಾಗೂ ಚಾಮುಂಡೇಶ್ವರಿ ಕ್ಷೇತ್ರ ಎರಡರಲ್ಲೂ ನಿಲ್ತಾರೆ, ಅಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಬಹಳಷ್ಟು ಒತ್ತಡ ಬರ್ತಾ ಇದೆ. ಚುನಾವಣೆಗೆ ಯಾರು ಕ್ಯಾಂಡಿಡೇಟ್ ಆಯ್ತಾರೆ ಅಂತ ಒಂದಿನ ಯೋಚನೆನೂ ಮಾಡಿಲ್ಲ. ಇದಲ್ಲ, ನಾನು ಜನರು ನಮ್ಮ ಮತದಾರರ ಬಗ್ಗೆ ನಂಬಿಕೆ ಇಟ್ಕೊಂಡಿದ್ದೀನಿ. ಅವ್ರ ಮೇಲೆ ವಿಶ್ವಾಸ ಇಟ್ಕೊಂಡು ಚುನಾವಣೆ ನಿಲ್ಲದ ಹೊರತು ಎದುರುಗಡೆ ಯಾರು ನಿಂತ್ಕೋತಾರೆ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ಎದುರುಗಡೆ ಯಾರು ನಿಂತರೂ ಕೂಡ ಅದು ನಿಮಗೆ ಪ್ರಶ್ನೆ, ಯಾಕಂದ್ರೆ ಅದು ಇಟ್ ಈಸ್ ಇಮ್ಮೆಟೀರಿಯಲ್ ಫಾರ್ ಮಿ, ಇರ್ರೆಲವೆಂಟ್ ಫಾರ್ ಮಿ. ಯಾವನಾರ ನಿಂತ್ಕೊಳ್ಳಿ. ಬಹುಶಃ ಚಾಮುಂಡೇಶ್ವರಿ ಉಪಚುನಾವಣೆ ಆಯ್ತಲ್ಲ, ಐತಿಹಾಸಿಕ ಚುನಾವಣೆ, ಇಡೀ ಸರ್ಕಾರವೇ ಬಂದು ಕೂತಿತ್ತು ಇಲ್ಲಿ. ಆ ಚುನಾವಣೆ ಫೈಟ್ ಮಾಡಲಿಲ್ಲ. ಮತ್ತೆ ನಾನು ಒಬ್ಬ ಹಿಂದುಳಿದ ಜಾತಿಯಿಂದ ಬಂದು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರೋನು, ಜನಗಳ ಮೇಲೆ ವಿಶ್ವಾಸ ಇಟ್ಕೊಂಡಿರೋನು. ಅದರಿಂದ ಯಾರು ದುಡ್ಡು ಹೊತ್ಕೊ ಬಂದು ಚುನಾವಣೆ ಮಾಡ್ತಾರೆ, ಯಾವ ಜಾತಿಯವ್ರು ನಿಂತ್ಕೋತಾರೆ, ಯಾರು ನಿಂತ್ಕೋತಾರೆ ಅನ್ನೋದು ನನಗೆ ಪ್ರಮುಖ ಅಲ್ವೇ ಇಲ್ಲ. ಆದ್ರೆ ನೀವು ವರುಣಾ ಕ್ಷೇತ್ರ ಹಾಗೂ ಚಾಮುಂಡೇಶ್ವರಿ ಕ್ಷೇತ್ರ ಎರಡರಿಂದ, ಯಾಕಂದ್ರೆ ಚಾಮುಂಡೇಶ್ವರಿ ನನಗೆ ನಾನು ಯಾಕೆ ಆ ಥರ ಚರ್ಚೆ ನಡೀತಾ ಇದೆ ಅಂದ್ರೆ, ಎರಡೂ ಕ್ಷೇತ್ರಗಳಲ್ಲಿ ನಿಂತ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲೂ ನಿಲ್ಲಿ ಅಂತಾರೆ, ಅಲ್ಲೂ ನಿಲ್ಲಿ ಅಂತ ಇರ್ತಾರೆ. ಹಾಗಾಗಿ ಸ್ವಲ್ಪ ಗೊಂದಲ ಇದೆ ಹೊರತು ಬೇರೆ ಇನ್ಯಾವ ಥರದ ಗೊಂದಲನೂ ಇಲ್ಲ. ನೀವು ವರುಣಾ ಕ್ಷೇತ್ರ ನಿಲ್ಲೋದು ಖಂಡಿತ? ಎಸ್, ನಿಲ್ತೀನಿ, ಅಲ್ಲೇ ನಿಲ್ತೀನಿ. ಯಾಕೆ, ಯಾರ ಅದ್ರ ಬಗ್ಗೆ ಅನುಮಾನ ಯಾಕೆ? ಅಂದ್ರೆ ಚಾಮುಂಡೇಶ್ವರಿಯಲ್ಲೂ ಕೂಡ ನಿಲ್ತೀರಿ ಅಂತ? ಹಾಗೇನಿಲ್ಲ, ಇನ್ನು ತೀರ್ಮಾನ ಮಾಡಿಲ್ಲ ನಾನು ಯಾವುದುವೆ. ಬಟ್ ಈಗ ಪ್ರತಿನಿಧಿಸ್ತಕ್ಕಂಥ ಕ್ಷೇತ್ರ ವರುಣಾ, ನಾನು ಅಲ್ಲಿ ನಿಲ್ಲೇಬೇಕು. ಮತ್ತೆ ಮತದಾರರು ಬಂದಾಗ ನೋಡೋಣ, ಚುನಾವಣೆ ಬಂದಾಗ ಏನು ಹೇಳ್ತಾರೆ ಮತದಾರರು ಕೇಳೋಣ. ಮತ್ತು ನಾನು ಭಾಳ ಚುನಾವಣೆಗಳಲ್ಲಿ ಕ್ಯಾಂಪೇನ್ ಮಾಡೋದು 2 ದಿನ 3 ದಿನ ಅಷ್ಟೇ ನಮ್ಮ ಕ್ಷೇತ್ರದಲ್ಲಿ. ಇನ್ನು ಬಾಕಿ ದಿನಗಳೆಲ್ಲ ಬೇರೆ ಕಡೆನೇ ಇರ್ತೀನಿ ನಾನು. ಕ್ಯಾಂಪೇನ್ ಬೇರೆ ಕ್ಷೇತ್ರಗಳಿಗೆಲ್ಲ ಹೋಗ್ತೀನಿ. ಆದರೆ ಚಾಮುಂಡೇಶ್ವರಿ ಉಪಚುನಾವಣೆಯಲ್ಲಿ ಆ ರೀತಿ ಮಾಡಲಿಲ್ಲ ಅಂತ. ಬಿಕಾಸ್ ಆಗ ಯಾವ ಚುನಾವಣೆ ಇರಲಿಲ್ವಲ್ಲ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಆ ಒಂದು ಚುನಾವಣೆ ಬಹುಶಃ ನಿಮ್ಮ ಲೈಫ್ನಲ್ಲಿ ನಾವು ಈ ಹುಟ್ಟುಹಬ್ಬ ಅದನ್ನ ನೆನ್ಪು ಮಾಡ್ಕೊಳ್ಳೇಬೇಕಾಗುತ್ತೆ, ಯಾಕಂದ್ರೆ ನೀವು ಲೈಫ್ ಟೈಮಲ್ಲಿ ಮರಿದೇ ಇರುವಂತ ಒಂದು ಮರಿಲಿಕ್ಕಾಗದೇ ಇರತಕ್ಕಂಥ ಒಂದು ಉಪಚುನಾವಣೆ. ಬಹುಶಃ ಅದು ನನಗೆ ಆ ಕಷ್ಟ, ಚುನಾವಣೆ ಕಷ್ಟ ಅಂದ್ರೆ ಏನು, ಈ ಜಾತಿ, ಹಣ ಅಷ್ಟೊಂದು ಕೆಟ್ಟದಾಗಿ ಎದುರಿಸ್ತಕ್ಕಂಥ ಪರಿಸ್ಥಿತಿ ಯಾವಾಗಲೂ ನಿರ್ಮಾಣ ಆಗಿರಲಿಲ್ಲ. ಫಾರ್ ದಿ ಫಸ್ಟ್ ಟೈಮ್ ನಿಮ್ಮ ಜೀವನದಲ್ಲಿ ಅತ್ಯಂತ ಬೇಸರದ ಸಂಗತಿ ಅಥವಾ ಬೇಸರದ ಘಟನೆ ಅಂದ್ರೆ ಅದೇ ಆ ಚುನಾವಣೆ. ಹೌದೌದೌದು. ಬಹುಶಃ ಆ ಥರ ಜಾತಿ ಹುಟ್ಟಾಕಿದ್ದು, ಆ ಥರ ಹಣನ ಖರ್ಚು ಮಾಡಿ ಮತದಾರರನ್ನ ಓಲೈಸ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ದು ಯಾವ ಕಾಲದಲ್ಲೂ ಆಗಿಲ್ಲ. ನಮ್ಮ ಜೊತೆ ಇರೋರನ್ನೇ ಎತ್ಕಟ್ಟತಕ್ಕಂಥ ಕೆಲಸ ಸಿದ್ದರಾಮಯ್ಯನವ್ರನ್ನ ರಾಜಕೀಯವಾಗಿ ನಿರ್ನಾಮ ಮಾಡಬೇಕು ಅನ್ನುವಂಥ ಅದೇ ಉದ್ದೇಶದಿಂದ ಮಾಡಿದ್ರು. ಆದರೆ ಅವರು ಪಾಪ ಯಶಸ್ಸು ಕಾಣಲಿಲ್ಲ. ಯಾಕಂದ್ರೆ ಸ್ವತಃ ಮಾಜಿ ಪ್ರಧಾನಿ ದೇವೇಗೌಡರು ಅವಾಗಲ್ಲಿ ಬಂದು ಕೂತಿದ್ರು. ಕೋಆಲಿಷನ್ ಗೌರ್ಮೆಂಟ್ ಎರಡೂ ಪಕ್ಷಗಳಿಂದ ಒಬ್ಬನೇ ಅಭ್ಯರ್ಥಿಯಾಗಿ ಶಿವಬಸಪ್ಪ ಅವ್ರನ್ನ ಹಾಕಿದ್ರು. ಎಲ್ಲವನ್ನು ನೋಡಿದಾಗ ಅದರಲ್ಲೂ ದೇವೇಗೌಡರಂತೂ ಬಂದು ಅಲ್ಲಿ ಬೀದಿಯಲ್ಲೇ ಕೂತಿದ್ರು. ಆ ಘಟನೆಗಳೆಲ್ಲ, ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್, ಯಡಿಯೂರಪ್ಪ, ಆಮೇಲೆ ಇವರೆಲ್ಲ ಬಂದು ಕೂತ್ಕೊಂಡ್ರು ಚುನಾವಣೆ ಮಾಡಲಿಕ್ಕೆ. ಆದರೆ ಜನ ಪಾಪ ನನ್ನ ಕೈ ಬಿಡಲಿಲ್ಲ, ಆಶೀರ್ವಾದ ಮಾಡಿದ್ರು. ಇವರೆಲ್ಲ ಯಾವುದೇ ತಂತ್ರಗಾರಿಕೆ ನಡೀಲಿಲ್ಲ. ಹಣ ಪ್ರಭಾವ ಬೀರದೆ ಇಲ್ಲ ಅಂತ ನಾನು ಹೇಳಲ್ಲ, ಬಟ್ ನನ್ನ ಜನ ಸೋಲಿಸ್ಲಿಕ್ಕೆ ಬಿಡಲಿಲ್ಲ. ಭಾಳ ಸ್ಮಾಲ್ ಮಾರ್ಜಿನ್ನಲ್ಲಿ 257 ಮತದಲ್ಲಿ ಗೆಲ್ಸಿದ್ರು. ನಾನು ಅದ್ರ ಹಿಂದೆ ಬಟ್ ನನಗೇನೋ ಒಂಥರ ಕಾನ್ಫಿಡೆನ್ಸ್ ಇತ್ತು. ನಾನು ಅವತ್ತು ಕೌಂಟಿಂಗ್ನಲ್ಲಿ ಅಲ್ಲಿ ಬಂದೆ, ಕೌಂಟಿಂಗ್ ಸ್ಥಳಕ್ಕೆ ಬಂದು ಹೋಟ್ಲಲ್ಲಿ ಕಿಂಗ್ಸ್ ಕೋರ್ಟಿಗೆ ಬಂದೆ ವಾಪಸ್ಸು. ಅಲ್ಲೆಲ್ಲ ಕಾರ್ಯಕರ್ತರೆಲ್ಲ ಇದ್ದರು. ಫಸ್ಟ್ ರೌಂಡ್ನಲ್ಲಿ ನನಗೆ ಲೀಡ್ ಕಮ್ಮಿ ಆಯಿತು. ಸೆಕೆಂಡ್ ರೌಂಡ್ ಮತ್ತೆ ನಂಗೆ ಲೀಡ್ ಬಂತು. ಸೊ ನನಗೆ ಅನ್ನಿಸ್ತು, ಇಲ್ಲಪ್ಪ ನೀವು ಯಾರು ಗಾಬರಿ ಆಗಿಬಿಡಿ, ನಾನು ಗೆದ್ದೇ ಗೆಲ್ತೀನಿ, ಐ ಆಮ್ ವೆರಿ ವೆರಿ ಕಾನ್ಫಿಡೆಂಟ್ ಅಂತ ಹೇಳಿದೆ ಎಲ್ಲ ನಮ್ಮ ಕಾರ್ಯಕರ್ತರು ಅವತ್ತಿದ್ದವ್ರಿಗೆಲ್ಲ, ನಮ್ಮ ವರ್ಕರ್ಸ್ಗೆಲ್ಲ. ಸೊ ಕೊನೆ ಲಾಸ್ಟ್ ಬಟ್ 1 ರೌಂಡು ನಾವು 3,500 ಇದ್ದೆ ಲೀಡು. ಸೊ ಕೊನೆ ರೌಂಡ್ನಲ್ಲಿ ಆ 3,500 ಎಲ್ಲ ಕಡಿಮೆ ಆಗ್ಬಿಟ್ಟು 257 ಉಳ್ಕೊಬಿಡ್ತು. ಈ ಹಾವು ಈ ಏಣಿ ಆಟ ಇದೆಯಲ್ಲ, ಆ ಥರ ಒಂದು ರೌಂಡ್ನಲ್ಲಿ ನನಗೆ, ಇನ್ನೊಂದು ರೌಂಡ್ನಲ್ಲಿ ಅವನಿಗೆ, ಒಂದು ರೌಂಡ್ನಲ್ಲಿ ನನಗೆ, ಈ ಥರ ಜಾಸ್ತಿ ಆಯ್ತಾ ಬಂತು. ಹಂಗೆ ನಡೀತು ಅದು. ಫಾರ್ ದಿ ಫಸ್ಟ್ ಟೈಮ್ ಆ ಥರದ್ದು ಚುನಾವಣೆ ನೋಡೋದು. ಮತ್ತೆ ಅಂತ ಚುನಾವಣೆ ನಡೀಬಾರ್ದು. ಮುಖ್ಯಮಂತ್ರಿ ಸ್ಥಾನವನ್ನ 2 ಬಾರಿ ತಪ್ಪಿದ್ದು ನಾವು ಆಗಲೇ ನೆನ್ಪು ಮಾಡ್ಕೊಂಡವಲ್ಲ. ಅದ್ರ ಜೊತೆಗೆ ಈ ಉಪಚುನಾವಣೆ ವಿಚಾರವನ್ನೆಲ್ಲ ನೋಡಿದಾಗ ದೇವೇಗೌಡರ ಬಗ್ಗೆ ನಿಮಗೆಲ್ಲ ಒಂದು ಕಡೆ ಸಿಟ್ಟಿದೆಯಾ, ಬೇಸರ ಇದೆಯಾ? ನಾನು ಪ್ರಜಾಪ್ರಭುತ್ವದಲ್ಲಿ ಯಾರ ಮೇಲೂ ಸಿಟ್ಟು ಮಾಡ್ಕೊಳಕ್ಕೆ ಹೋಗಲ್ಲ.
ಬೇಸರನೂ ಇಲ್ಲ, ಸಿಟ್ಟು ಇಲ್ಲ. ಬಟ್ ಆ ಸಂದರ್ಭದಲ್ಲಿ ಇವರು ನನಗೆ ತಪ್ಪಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಅನ್ನೋದಿತ್ತು. ಮಾಡಬಾರ್ದಾಗಿತ್ತು, ನೋವಿದೆ ಅದ್ರ ಬಗ್ಗೆ. ಮಾಡಬಾರ್ದಾಗಿತ್ತು. ಬಿಕಾಸ್ ನಾವು ಜೊತೆಲಿದ್ದವರು, ನನಗೂ ಎಲಿಜಿಬಿಲಿಟಿ ಇತ್ತು, ಮಾಡಬಾರ್ದಾಗಿತ್ತು. ಸೊ ಅದು ಮಾಡಿದ್ರೆ ಓಕೆ. ಆರಂಭದಿಂದಲೂ ನೀವು ದೇವೇಗೌಡರ ಜೊತೆಯೇ ಇಲ್ಲ, ಆರಂಭದಿಂದ ಅಂತೇನಿಲ್ಲ, ನಾನು ಮೊದಲಿಂದ ಇಲ್ಲ. ನಾನು ಸೋಷಲಿಸ್ಟ್ ಪಾರ್ಟಿಯಿಂದ ಬಂದವನು, ಹಾಗಾಗಿ ಮೊದಲಿಂದ ಇಲ್ಲ. ಜನತಾ ಪಾರ್ಟಿ ಹೋದ್ಮೇಲೆ ಒಟ್ಟಿಗೆ ಆದೋ. ಜನತಾದಳ ಆದ ನಂತರ ಜನತಾ ಪಾರ್ಟಿ ಅದು ಆದದ್ದು ಯಾವಾಗ ಅಂದರೆ ದೇವೇಗೌಡರು ಒಟ್ಟಿಗೆ ಜನತಾ ಪಾರ್ಟಿಗೆ ನಾನು ಹೋದ್ನಲ್ಲ, ಆಮೇಲೆ ಅಲ್ಲಿಂದ ಜೊತೆಲಿದ್ದೀವಿ ಹೊರತು ಅದಕ್ಕೆ ಮೊದಲೇನು ಇರಲಿಲ್ಲ ಅಷ್ಟೊಂದು ಜೊತೆಯಲ್ಲಿ. ಆ್ಯಕ್ಚುಲಿ ನನಗೆ ಕಾವಲು ಸಮಿತಿ ಅಧ್ಯಕ್ಷರು ಮಾಡಿದ್ದು, ಸಚಿವರನ್ನಾಗಿ ಮಿನಿಸ್ಟರ್ ಮಾಡಿದ್ದು ರಾಮಕೃಷ್ಣ ಹೆಗ್ಡೆ ಅವರು, ಅವರೆಲ್ಲ ಮಾಡಿದ್ದು. ದೇವೇಗೌಡರನ್ನ ಯಾವ ರೀತಿಯಾಗಿ ನೀವು ರಾಜಕೀಯವಾಗಿ ಯಾವ ರೀತಿ ನೋಡ್ತೀರಿ? ದೇವೇಗೌಡರು ಬಹುಶಃ ಅವರು ರಾಜಕೀಯದಲ್ಲಿ ಪಾಪ ಅವರು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಈಗ ಬರ್ತಾ ಬರ್ತಾ ಕುಟುಂಬ ವ್ಯಾಮೋಹ, ಪುತ್ರ ವ್ಯಾಮೋಹ ಜಾಸ್ತಿಯಾಗಿ ಅವರ ಹಿಂದೆ ಇತ್ತಲ್ಲ, ಅವರ ಹೋರಾಟದಿಂದ ಬಂದಿರಲ್ಲ, ಅದು ಬೇರೆ ದಾರಿ ಹಿಡೀತು ಅಂತೇಳಿ ನಂಗೆ ಅನಿಸುತ್ತೆ ಈಗ. ಹಾಗೆ ನಿಮ್ಮ ಕುಟುಂಬವನ್ನು ತೆಗೆದುಕೊಳ್ಳೋದಾದ್ರೆ ಸಿದ್ದರಾಮಯ್ಯನಂತ ನಂತರ ಯಾರು, ಸಿದ್ದರಾಮಯ್ಯನವ್ರ ನಂತರ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಸಿಗ್ತಾ ಇಲ್ಲ ನಮಗೆ. ಆ ಥರ ಏನಿಲ್ಲ. ನಮ್ಮ ಹುಡುಗ ಒಬ್ಬ ಓಡಾಡ್ತಾ ಇದ್ದಾನೆ, ಅದು ಜನ ಅವನ ಮೇಲೆ ಅವನ ಜನರ ಪ್ರೀತಿ ವಿಶ್ವಾಸ ಬೆಳೆಸ್ಕೊಂಡು ಬರಬೇಕು ಹೊರತು ನನ್ನ ಹೆಸರು ಹೇಳ್ಕೊಂಡೆ ರಾಜಕಾರಣ ಮಾಡೋಕ್ಕಾಗಲ್ಲ. ನಿಮಗೆ ಇಷ್ಟ ಇದೆಯಾ ನಿಮ್ಮ ಮಕ್ಕಳು ರಾಜಕೀಯ? ನಾನು ಅವ್ನು ಬಂದರೆ ಈಗ ಅವನಿಗೆ ಆಸಕ್ತಿ ಇದ್ದು ರಾಜಕಾರಣಕ್ಕೆ ಬರ್ತೀನಿ ಅಂದರೆ ನಾನೇನು ಬೇಡ ಅಂತ ಅನ್ನಕ್ಕೆ ಹೋಗಲ್ಲ. ಅವ್ನಿಗೆ ಆಸಕ್ತಿ ಇಲ್ಲದಿದ್ರೆ ಬಲಾತ್ಕಾರವಾಗಿ ಅವನ್ನ ರಾಜಕೀಯಕ್ಕೆ ಹೇಳ್ತಾರಲ್ಲ ನಾನು. ಹಾಗೆ ಆದರೆ ಒಬ್ಬನಿಗೆ ಆಸಕ್ತಿ ಇದೆ, ರಾಕೇಶ್, ನನ್ನ ಮೊದಲನೇ ಮಗನಿಗೆ, ರಾಕೇಶ್ ಸಿದ್ದರಾಮಯ್ಯ, ಅವನೇನಾದ್ರು ಜನರ ವಿಶ್ವಾಸ ಗಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ರೆ ಈ ಕ್ಯಾನ್ ಬರ್ಬೋದು. ಬೇಡ ಅಂತ ಯಾಕೆ ನಾನೇ ಕೇಳಕ್ಕೆ ಹೋಗಲಿ. ಬಟ್ ಅಲ್ಟಿಮೇಟ್ಲಿ ಜನ ತೀರ್ಮಾನ ಮಾಡೋದಲ್ಲ, ಜನರ ಪ್ರೀತಿ ವಿಶ್ವಾಸ ಗಳಿಸ್ಬೇಕಲ್ಲ. ಅದೇ ಯಾಕೆ ಈ ಮಾತನ್ನು ಕೇಳಿದೆ ಅಂದ್ರೆ ಪದೇ ಪದೇ ನೀವು ಹೇಳ್ತಾ ಇರ್ತೀರಿ, ಇದು ನನ್ನ ಕಡೆಯ ಚುನಾವಣೆ, ಚುನಾವಣಾ ರಾಜಕೀಯವನ್ನು ನಾನು ಮುಂದೆ ಮಾಡೋದಿಲ್ಲ ಅನ್ನುವಂತ ಮಾತು. ಯಾಕಂದ್ರೆ ರಾಜಕಾರಣಿಗಳು ನಿವೃತ್ತಿ ತಗೊಳ್ಳೋದಿಲ್ಲ, ನಾವು ಕಂಡ ಹಾಗೆ ರಾಜಕಾರಣಿಗಳಿಗೆ ನನಗೆ ಹಂಗೆ ಅನಿಸಿದೆ. ಒಂದು ಏಜ್ ಫ್ಯಾಕ್ಟ್ರು, ಎರಡನೇದು ಈಗ ಚುನಾವಣಾ ವ್ಯವಸ್ಥೆ ಭಾಳ ಕೆಟ್ಟೋಗಿದೆ. ಸಾವಿರಾರು ಈ ಎಲ್ಲಿಂದ ತರೋದು ಹಣನ? ನಾವು ಇವತ್ತಿನವರಿಗೆ ನಾನು ಹಣ ಇಟ್ಕೊಂಡು ಚುನಾವಣೆ ಮಾಡಿದ್ದಲ್ಲ, ಚುನಾವಣೆ ನಿಂತ್ಕೊಂಡ್ಮೇಲೆ ನಾನು ನಾಮಿನೇಷನ್ ಹಾಕಿದ್ಮೇಲೆ ಜನ ದುಡ್ಡು ತಂದು ಕೊಡ್ತಾರಲ್ಲ, ಆ ದುಡ್ಡಲ್ಲಿ ಚುನಾವಣೆ ಮಾಡೋದು ಇವತ್ತಿನವರಿಗೆ. ನಾನು ದುಡ್ಡು ಇಟ್ಕೊಂಡು ಚುನಾವಣೆ ಮಾಡೇ ಇಲ್ಲ. ಮುಂದಿನ ಚುನಾವಣೆಯಲ್ಲಿ ನೀವು ಸ್ಪರ್ಧಿಸೋದು ಈ ಚುನಾವಣೆ ನಂತರ, ಅಂದ್ರೆ ಈಗ ಮುಂಬರುವಂತ ಸಾರ್ವತ್ರಿಕ ಚುನಾವಣೆ ಅದೊಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಇದ್ದೀನಿ. ಯಾಕಂದ್ರೆ ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಏನಾದರೂ ಈ ರಾಜ್ಯದ ಮುಖ್ಯಮಂತ್ರಿ ಆಗತಕ್ಕಂಥ ಅವಕಾಶ ಸಿಕ್ಕಿದ್ರೆ ಪ್ರಯತ್ನ ಮಾಡೋಣ, ಈ ರಾಜ್ಯಕ್ಕೆ ಏನಾದ್ರು ಒಳ್ಳೇದು ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ ಅಂತಕ್ಕಂಥದ್ದು ಒಂದು ಚಿಂತನೆ ಇದೆ. ಅದಾದಮೇಲೆ ಅಷ್ಟೊತ್ತಿಗೆ ನನಗೂ 70 ವರ್ಷ, ಇನ್ನೊಂದು ಟರ್ಮ್ ಮುಗಿದ ಮೇಲೆ 70 ವರ್ಷದ ಅಷ್ಟು ಬಂದ್ಬಿಡು, 70 ವರ್ಷಕ್ಕೆ ಬರ್ತೀನಿ. ಆಮೇಲೆ ಸಾಕು ಅನಿಸ್ಬಿಟ್ಟದೆ. ಮತ್ತು ಈ ಚುನಾವಣಾ ವ್ಯವಸ್ಥೆನ ಕೆಟ್ಟೋಗಿರೋದ್ರಿಂದ ಸೊ ಅಲ್ಲಿಗೆ ಬಿಟ್ಬಿಡೋಣ ಅಂತ ಒಂದು ಮಾನಸಿಕವಾಗಿ ಸಿದ್ಧತೆ ಮಾಡ್ಕೊತಾ ಇದ್ದೀನಿ. ಅದು ಭವಿಷ್ಯದ ಮಾತು. ಇವತ್ತಿನ ಹಂತದಲ್ಲಿ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವರಿಂದ ಏನನ್ನ ಬಯಸ್ತಾ ಇದೆ, ಹಾಗೂ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷದಿಂದ ಏನನ್ನ ಬಯಸ್ತಾ ಇದ್ದಾರೆ? ನಾನು ಕಾಂಗ್ರೆಸ್ ಪಕ್ಷದಿಂದ ಏನು ಬಯಸಲ್ಲ, ನನ್ನಿಂದ ಕಾಂಗ್ರೆಸ್ ಪಕ್ಷನ ಏನು ಬಯಸಲ್ಲ. ನಾನು ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ತರಬೇಕು, ನನ್ನ ಶಕ್ತಿ ಎಷ್ಟು ಉಪಯೋಗ ಆಗ್ತದೆ, ನನ್ನ ಪ್ರಭಾವ ಎಷ್ಟು ಉಪಯೋಗ ಆಗ್ತದೆ, ನನ್ನ ಶಕ್ತಿ ಎಷ್ಟು ಆಗ್ತದೆ ಅಷ್ಟನ್ನು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬಳಸಬೇಕು. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತಕ್ಕಂಥದ್ದು ಅಷ್ಟೇ. ಆದರೆ ಕಾಂಗ್ರೆಸ್ ಪಕ್ಷದ ನೇಟಿವಿಟಿಗೆ ಸಿದ್ದರಾಮಯ್ಯವರು ಒಗ್ಗಿಕೊಳ್ಳಿಲ್ಲ, ಅವರ ಒಂದು ವ್ಯಕ್ತಿತ್ವಕ್ಕೆ ಇದು ಒಗ್ಗಿ ಬರ್ತಾ ಇಲ್ಲ, ಬರ್ತಾ ಇಲ್ಲ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಪಕ್ಷ. ಆಗ ಅದೇ ಕಾರಣಕ್ಕಾಗಿ ಎರಡು ಬಾರಿ ವಿರೋಧ ಪಕ್ಷದ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗಿ ಬಂತು. ಇಲ್ಲ, ಬೇರೆ ಬೇರೆ ಕಾರಣಗಳಿಗೆ ರಾಜೀನಾಮೆ ಕೊಟ್ಟಿರೋದು. ಕಾಂಗ್ರೆಸ್ ತಾತ್ವಿಕವಾಗಿ ನಿಮಗೆ ಕಾಂಗ್ರೆಸ್ ಕಲ್ಚರ್ಗೆ ಒಗ್ಲಿಲ್ಲ ಅಥವಾ ತಾತ್ವಿಕವಾಗಿ ನಾನು ಅದಕ್ಕೆ ಹೊಂದ್ಕೊಳ್ಳಿಲ್ಲ ಅನ್ನೋದೇನಿಲ್ಲ. ಇದು ಬೇರೆ ಬೇರೆ ಕಾರಣಗಳಿಗೆ ರಾಜೀನಾಮೆ ಕೊಟ್ಟಿದ್ದು. ಅದರಿಂದ ಅದಕ್ಕೂ ಸಂಬಂಧ ಇಲ್ಲ. ನಾನು ಈಗಾಗಲೇ ಕಾಂಗ್ರೆಸ್ ಪಕ್ಷದಿಂದ 2 ಸಾರಿ ಗೆದ್ದಾಗದೆ, 2 ಚುನಾವಣೆ ಆಗಿದ್ದಾವೆ. ಒಂದು ಬೈ ಎಲೆಕ್ಷನ್, ಮತ್ತೆ ಈಗಾಗಲೇ ಲೀಡರ್ ಆಫ್ ದಿ ಅಪೋಸಿಷನ್ ಆಗಿ 3 ವರ್ಷಗಳಾಗಿದೆ. MLA ಆಗಿ 4 ವರ್ಷದ ಮೇಲಾಗಿದೆ. ಅದು ಹೊಂದ್ಕೊಂಡಿಲ್ಲ, ಅದ್ರ ಕಲ್ಚರ್ಗೆ ಹೊಂದ್ಕೊಂಡಿಲ್ಲ, ಅದ್ರ ಸಿದ್ಧಾಂತಕ್ಕೆ ಹೊಂದ್ಕೊಂಡಿಲ್ಲ ಅನ್ನೋದೆಲ್ಲ
ಕೆಲವರು ನಮ್ಗೆ ಆಗದೇ ಇದ್ದವ್ರು ಹೇಳ್ತಕ್ಕಂಥ ಮಾತುಗಳು. ಅಲ್ಲ, ಆದ್ರೆ ಸಿದ್ದರಾಮಯ್ಯನವರೇ, ಒಂದು ಸತ್ಯ, ನಿಮ್ಮ ವ್ಯಕ್ತಿತ್ವ ಇದೆಯಲ್ಲ ಒಂಥರ ನಿಷ್ಠೂರವಾದಿ ವ್ಯಕ್ತಿತ್ವ. ಮೊದಲಿನಿಂದಲೂ ಕೂಡ ಅದೇ ರೀತಿಯಲ್ಲಿ ಬಂದಂಥವ್ರು, ನೀವು ಬೆಳೆದು ಬಂದದ್ದೇ ಆ ರೀತಿಯಲ್ಲಿ. ಆದರೆ ಕಾಂಗ್ರೆಸ್ನ ಸಂಸ್ಕೃತಿ ಎಲ್ಲರಿಗೂ ಕೂಡ ಗೊತ್ತಿದೆ, ಅಲ್ಲಿ ಹೈಕಮಾಂಡ್ ಇಸ್ ದ ಲಾರ್ಡ್ ಅನ್ನುವಂಥ ಒಂದು ಪರಿಸ್ಥಿತಿ. ಅದಕ್ಕೆ ಎಲ್ಲೋ ಒಂದು ಕಡೆ ಸಂಪೂರ್ಣವಾಗಿ ನಿಮಗೆ ಹೊಂದ್ಕೊಳ್ಳಿಕ್ಕೆ ಆಯ್ತಾ? ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಸಂಸ್ಕೃತಿ ಇದ್ರೂ ಕೂಡ, ಹೈಕಮಾಂಡ್ ಪ್ರಬಲವಾಗಿದ್ದರೂ ಕೂಡ, ಬಟ್ ಇಂಟರ್ನಲ್ ಡೆಮಾಕ್ರಸಿಗೆ ಏನು ತೊಂದರೆ ಇಲ್ಲ. ಇಂಟರ್ನಲ್ ಡೆಮಾಕ್ರಸಿ ಇಸ್ ವೆರಿ ಇಂಪಾರ್ಟೆಂಟ್. ಇಂಟರ್ನಲ್ ಡೆಮಾಕ್ರಸಿಯಲ್ಲಿ ನಮ್ಮ ಅಭಿಪ್ರಾಯ ವ್ಯಕ್ತ ಮಾಡಲಿಕ್ಕೆ, ನಮ್ಮ ಅಭಿಪ್ರಾಯ ಹೇಳಲಿಕ್ಕೆ ಅವಕಾಶಗಳಿರಬೇಕು. ಮುಕ್ತವಾಗಿ ಚರ್ಚೆ ಮಾಡಲಿಕ್ಕೆ ಅವಕಾಶಗಳಿರಬೇಕು. ಆ ಥರದಕ್ಕೆ ಏನು ತೊಂದರೆ ಕಾಂಗ್ರೆಸ್ನಲ್ಲಿ ತೊಂದರೆ ಇಲ್ಲ. ಸೊ ಹಂಗಾಗಿ ನಮಗೇನು ಅಂಥ ತೊಂದರೆ ಏನು ಕಾಣಿಸಲ್ಲ ನನಗೆ. ನೀವು ತೊಂದರೆ ಕಾಣಿಸೋದಿಲ್ಲ ಅಂತೀರಿ, ಆದರೆ ಎರಡೆರಡು ಬಾರಿ ರಾಜೀನಾಮೆ ಕೊಟ್ಟ ನಂತರ ಎಲ್ಲೋ ಒಂದು ಕಡೆ ನಿಮ್ಮ ಹೈಕಮಾಂಡ್ಗೆ ನಿಮ್ಮ ಬಗ್ಗೆ ನಂಬಿಕೆ ಕಡಿಮೆ ಆಗಿದೆ. ಈ ಸಿದ್ದರಾಮಯ್ಯನವ್ರನ್ನ ಹೇಗೆ? ನಾನು ಹಾಗೆ ಹೇಳಿದೆ, ರಾಜೀನಾಮೆ ಕೊಟ್ಟದ್ದು ಕಾರಣ ಯಾಕೆ ಹೇಳಿದ್ದೀನಿ. ನಾನು ಸೋನಿಯಾ ಗಾಂಧಿ ಅವ್ರಿಗೂ ಕೂಡ ಹೇಳ್ಬಿಟ್ಟು ಬಂದಿದ್ದೀನಿ. ಸೊ ಅದನ್ನು ನನಗೆ ಏನು ನನ್ನ ಅಭಿಪ್ರಾಯ ಕೇಳ್ದೇನೆ, ನನಗೆ ವಿಶ್ವಾಸ ತಗೊಳ್ದೇನೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ರು. ಅದು ಸರಿ ಇಲ್ಲ ಅಂತ ಮೇಡಮ್ ಕೂಡ ಹೇಳಿದ್ದಾರೆ, ಮಾಡಬೇಕಾಗಿತ್ತಂತ. ಅದರಿಂದ ಅದು ಅಪರಾಧ ಏನಲ್ಲ. ಪ್ರಜಾಪ್ರಭುತ್ವದಲ್ಲಿ ಸ್ವಾಭಿಮಾನ ಇಟ್ಕೊಂಡು ರಾಜಕಾರಣ ಮಾಡಬೇಕಾಗ್ತದೆ. ರಾಜಕಾರಣ ಸ್ವಾಭಿಮಾನ ಬಿಟ್ಟು ಮಾಡಬೇಕು ಅಂತ ಏನಿಲ್ಲ. ನಾನು ಸ್ವಾಭಿಮಾನ ಇಟ್ಕೊಂಡೇ ರಾಜಕಾರಣ ಮಾಡೋರು. ಆದರೆ ಕಾಂಗ್ರೆಸ್ ಅಲ್ಲಿ ಸ್ವಾಭಿಮಾನಕ್ಕೆ ಅವಕಾಶ ಇಲ್ಲ, ಆ ಥರ ಏನಿಲ್ಲ. ಯಾರು ಸ್ವಾಭಿಮಾನಿಗಳು ಇರ್ತಾರೆ ಅವರು ಸ್ವಾಭಿಮಾನ ರಸ್ತೆ ನಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಯಾರು ಸ್ವಾಭಿಮಾನಿಗಳಿದ್ದವರು ಏನು ಮಾಡೋಕ್ಕಾಗಲ್ಲ. ಆದರೆ ನೀವು ABP-JD ಅನ್ನುವಂಥ ಪಕ್ಷವನ್ನು ಇದರಲ್ಲಿ ವಿಲೀನಗೊಳಿಸಿ ನೀವು ಇದರೊಳಗೆ ಬಂದ್ರಿ. ಎಲ್ಲ ಒಂದು ಕಡೆ ಪಶ್ಚಾತ್ತಾಪ ಏನಾದರೂ ಇದೆಯಾ? ಯಾವುದೋ ಮನದ ಮೂಲೆಯಲ್ಲಿ ಒಂದು ಪಶ್ಚಾತ್ತಾಪ ಇದೆಯಾ? ಯಾಕಂದ್ರೆ ಅಹಿಂದದಂತಹ ಚಳುವಳಿ ಬಹಳ ದೊಡ್ಡ ಫೋರ್ಸ್ ಆಗಿತ್ತು ಸಿದ್ದರಾಮಯ್ಯನವರ ಅಹಿಂದ ಚಳುವಳಿ, ಅದನ್ನ ಕೈ ಬಿಟ್ಟು. ನನಗೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದ ಮೇಲೆ ಅಹಿಂದ ಮೂವ್ಮೆಂಟ್ಗೆ ಹೆಚ್ಚು ಸಮಯ ಕೊಡ್ಲಿಕ್ಕೆ ಆಗಲಿಲ್ಲ ಅಂತಕ್ಕಂಥದ್ದು ಇದೆ. ಅದು ಯಾಕಂದರೆ ಒಂದು ಪಕ್ಷದ ಚೌಕಟ್ಟಿನಲ್ಲಿ ಬಂದದ್ರಿಂದ ಆ ಕಡೆ ನಾನು ಹೆಚ್ಚು ಗಮನ ಕೊಡೋಕ್ಕಾಗಲಿಲ್ಲ ಅನ್ನೋದಿದೆ. ಸೊ ಕೊಡಬೇಕಾಗಿತ್ತು, ಕೊಡಲಿಲ್ಲ ಅಂತಕ್ಕಂಥದ್ದು ಕೂಡ ಇದೆ. ನಿಮ್ಮ ಮನಸ್ಸಲ್ಲೂ ಕೂಡ ಇದೆ ಅದು. ಎಸ್ ಹಾಗಂತೇಳಿ ಏನು ಮಾಡೋಕ್ಕಾಗಲ್ಲ, ಇದು ಅನಿವಾರ್ಯ ಆಯಿತು, ಹಾಗಾಗಿ ಕೊಡೋಕ್ಕಾಗಲ್ಲ. ನೀವು ಕೂಡ ಈಗ ಮತ್ತೊಮ್ಮೆ ಅಹಿಂದ ಚಳುವಳಿಯನ್ನ ಆರಂಭಿಸುವಂತ ಒಂದು ಮನಸ್ಥಿತಿಯಲ್ಲಿ ಏನಾದರೂ ಇದ್ದೀರಾ ಮುಂದಿನ ದಿನಗಳಲ್ಲಿ? ಅದಕ್ಕೆ ಮತ್ತೆ ಮಹತ್ವ ಕೊಡಬೇಕು, ನಾನು ಮತ್ತೆ ಪುನರ್ಜೀವನ. ಯಾವಾಗಲೂ ಅಧಿಕಾರದಲ್ಲಿ ಇರಲಿ ಇಲ್ಲದೇವಲಿ, ಯಾವುದೇ ರಾಜಕೀಯ ಪಕ್ಷದಲ್ಲಿ ಇರಲಿ, ಏನೇ ಆಗಲಿ, ನಾನು ಅಹಿಂದ ವರ್ಗದ ಜನರ ಪರವಾಗಿ ಇರೋದು. ಅವ್ರಿಗೆ ಸಾಮಾಜಿಕ ನ್ಯಾಯ ಸಿಕ್ಕಬೇಕು, ಅವ್ರಿಗೆ ಅವಕಾಶಗಳು ಸಿಕ್ಕಬೇಕು ಅನ್ನೋದ್ರ ಪರನೇ ಇರೋದು. ಅದು ಸ್ವಲ್ಪ ಈಗ ನಾನು ಕಾಂಗ್ರೆಸ್ ಪಾರ್ಟಿನಲ್ಲಿ ಲೀಡರ್ ಆಫ್ ದಿ ಅಪೋಸಿಷನ್ ಆಗಿರೋದ್ರಿಂದ, ಮತ್ತು ಇಲ್ಲೇ ಕಾಂಗ್ರೆಸ್ ಪಕ್ಷನೇ ಸಾಮಾಜಿಕ ನ್ಯಾಯದ ಪರ ಇರೋದ್ರಿಂದ ಆ ಕಡೆ ನಾನು ಹೆಚ್ಚು ಸಮಯ ಕೊಡಲಿಕ್ಕೆ ಆಗಿಲ್ಲ ಅಂತಕ್ಕಂಥದ್ದು ಕೂಡ ಸತ್ಯ.